ಮೈ ಬ್ಯೂಟಿಫುಲ್ ವಿವರ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕತ್ಲಾದ ಮೇಲೆ ಬೆಳಕು ಬರಲೇಬೇಕು, ಮೋಡ ಸರಿದ ಮೇಲೆ ಚಂದ್ರ ಕಾಣಲೇಬೇಕು, ಮುಗ್ಗಾಗಿರೋ ಹೂ ಹಾಡಲೇಬೇಕು. ನಮಗೆ ಗೊತ್ತಿಲ್ಲದೇ ಪ್ರಕೃತಿಯಲ್ಲಿ ಇಷ್ಟೆಲ್ಲ ಬದಲಾವಣೆ ನಡೀತಾ ಇರಬೇಕಾದ್ರೆ ನಮ್ಮ ಜೀವನದಲ್ಲಿ ನಡೆಯಲ್ವಾ? ಯಾರಿಗೊತ್ತು, ಇವತ್ತಿರೋ ಕಷ್ಟ ನಾಳೆ ಮಾಯ ಆಗಿ ಸುಖನೇ ಬಂದು ನಿಮ್ಮ ಮುಂದೆ ನಿಂತ್ಕೊಬೋದು. ಏನಪ್ಪ ಅವತ್ತು ಹಿಂಗಿತ್ತು, ಇವತ್ತು ಎಷ್ಟು ಚೆನ್ನಾಗಿದ್ದೀನಿ ಅಂತ ನೀವೇ ಅಂದ್ಕೊಬೋದು. ಆ ಒಂದು ದಿನಕ್ಕೋಸ್ಕರ ಕಾಯ್ತಾ ಇರಿ ಅಂತ ಹೇಳ್ತೀನಿ. ಇನ್ನು ಮುಂದೆ ನನ್ನ ವ್ಲಾಗಲ್ಲಿ ಮೋಟಿವೇಟ್ ವ್ಲಾಗ್ನ ಕೆಲವೊಂದಷ್ಟು ಕ್ಲಿಪ್ಪಿಂಗ್ನ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಜೀವನದಲ್ಲೂ ಅಷ್ಟೇ ಒಂದು ಫೋನ್ ಕಾಲು ನನ್ನ ಲೈಫ್ನೇ ಚೇಂಜ್ ಮಾಡ್ತು ಅಂತ ಅನ್ಬೋದು. ಜೀವನದಲ್ಲಿ ಮಾಡೋಕ್ಕೆ ಸಾಕಷ್ಟು ಕೆಲಸಗಳಿದೆ, ಅದ್ರ ಕಡೆ ಗಮನ ಕೊಡಿ, ಬೇರೆ ಯಾವ ವಿಚಾರದ ಬಗ್ಗೆನೂ ಅಲ್ಲ. ನಿಮ್ಮ ಕೆಲಸ ಚೆನ್ನಾಗಿದ್ದರೆ ದೇವ್ರು ನಿಮ್ಮ ಜೊತೆಗಿರ್ತಾರೆ, ಒಳ್ಳೆಯವ್ರಿಗೆ ಒಳ್ಳೆಯದೇ ಆಗುತ್ತೆ ಅಂತ ಹೇಳ್ತಾರಲ್ವ. ನಾವು ಒಳ್ಳೆತನದಲ್ಲಿದ್ದರೆ ನಮ್ಗೆ ಒಳ್ಳೇದಾಗೇ ಆಗುತ್ತೆ. ನಾನು ಅಷ್ಟೇ ಯಾರಿಗೆ ಯಾವತ್ತೂ ಕೆಟ್ಟದನ್ನು ಬಯಸಿಲ್ಲ, ಕೆಟ್ಟದನ್ನು ಮಾಡಿಲ್ಲ. ನನ್ನ ಕೈಲಾಗಿದ್ದು ಒಳ್ಳೇದನ್ನೇ ಮಾಡಿದ್ದೀನಿ. ಸೊ ನಾವು ಒಳ್ಳೆಯವರೇನೆ, ನಮ್ಗೆ ಒಳ್ಳೇದಾಗುತ್ತೆ ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ಮುಂದೆ ನಡೀರಿ ಅಂತ ಹೇಳ್ತೀನಿ. ನನ್ನ ವ್ಲಾಗಲ್ಲಿ ಒಂದಷ್ಟು ಮೋಟಿವೇಟ್ ವಿಷಯಗಳನ್ನ ಶೇರ್ ಮಾಡ್ತೀನಿ. ನಮ್ಮ ಸುತ್ತಮುತ್ತ ಇರೋ ಅಂಥವೇ ನಮ್ಮ ಕಿವಿಗೆ ಬೀಳ್ತಾ ಇರುತ್ತೆ. ನಾವು ಹೇಗೆ ತೊಗೊಳ್ತೀವಿ ಹಾಗೆ ಜೀವನ ಹೋಗುತ್ತೆ ಅಷ್ಟೇ. ಇನ್ನು ನಾಳೆ ನನಗೆ ಮೇಕಪ್ ಆರ್ಡರ್ ಇದೆ, ಸೊ ಅದಕ್ಕೋಸ್ಕರ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೆ. ಹೊಸ ಸೂಟ್ ಕೇಸ್ ತೊಗೊಂಡಿದ್ದೆ, ಅದಕ್ಕೆ ಪೂಜೆ ಮಾಡಿ ಆಮೇಲೆ ಪ್ರಾಡಕ್ಟ್ನೆಲ್ಲ ಜೋಡಿಸ್ಕೊಂಡು ಇಲ್ಲಿಂದ ನಾನು ಹೊರಟೆ. ಏನು ಗೊತ್ತಾ, ಹೊರಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಬೇಜಾರಾಯಿತು, ಕಣ್ಣಲ್ಲಿ ನೀರು ತುಂಬ್ಕೊಂಡಂಗಾಯಿತು. ಬಟ್ ಏನೂ ಮಾಡೋಕ್ಕಾಗಲ್ಲ, ನನ್ನ ಸಿಚುವೇಶನ್ ಹಂಗೆ ಇದೆ. ಯಾಕಂದರೆ ನನ್ನ ಮಗ ಒಬ್ಬನೇ ಬಿಟ್ಟು ಹೊರಡ್ತಾ ಇದ್ದೆ. ನನಗೊಂಚೂರು ಹೆಲ್ಪ್ ಆಗ್ಬೋದು ಅನ್ನೋ ಒಂದು ರೀಸನ್ಗೆ ಮೇಘ್ನನ್ನ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವ್ನಿಗೆ ಎಷ್ಟೆಷ್ಟೋ ಹೇಳ್ಬಿಟ್ಟೆ, ಮನೇಲಿ ಒಬ್ಬನೇ ಇರಬೇಡ ಬಾ ಅಂತ. ಆದರೆ ಅವ್ನು ಎಲ್ಲೂ ಹೋಗೋಕ್ಕೂ ಇಷ್ಟಪಡಲ್ಲ, ಯಾರ ಮನೇಲಿ ಇರೋಕ್ಕೂ ಇಷ್ಟಪಡಲ್ಲ. ಬೇಕಾದ್ರೆ ನಮ್ಮ ಮನೇಲೇ ಇದ್ಬಿಡ್ತಾನೆ, ಆದರೆ ಅವ್ನು ಎಲ್ಲಿ ಹೋಗೋಕ್ಕೂ ಇಷ್ಟಪಡಲ್ಲ. ಕೆಲವೊಂದು ಟೈಮ್ ಅವನಿರೋದೇ ಕರೆಕ್ಟ್ ಅಂತ ಅನ್ನಿಸ್ಬಿಡುತ್ತೆ, ಅವನಿರೋದೇ ಸರಿ ಅಂತ ಅನಿಸುತ್ತೆ. ತುಂಬ ಮೆಚೂರ್ಡಾಗಿ ಯೋಚನೆ ಮಾಡ್ತಾನೆ. ನನ್ನ ಹಸ್ಬೆಂಡ್ ಕೂಡ ನಾನು ಬಂದಮೇಲೆ ಹೇಳ್ತಾಯಿದ್ರು, ಅವರು ಬರೋದು ಲೇಟ್ ಆಯ್ತಂತೆ. ಸೊ ಅವನಿಗೆ ಹೊಟ್ಟೆಗೇನು ಇರಲ್ವಲ್ಲ, ಪಕ್ಕದಲ್ಲಿ ಇಡ್ಲಿ ತೊಗೊಂಬಂದು ತಿನ್ನು ಸುಹಾಸ್ ಅಂತ ಹೇಳಿದ್ರೆ, ಇಲ್ಲಪ್ಪ ನಾನು ಮನೇಲಿರೋ ಅನ್ನನೇ ತಿನ್ಕೊತೀನಿ, ಪರವಾಗಿಲ್ಲ ಬಿಡು ಅಂತ ಹೇಳಿದ್ನಂತೆ. ಎಷ್ಟು ಒಳ್ಳೆ ಹುಡುಗ ಅಲ್ವಾ? ನನಗಂತೂ ಕೇಳಿ ಕಣ್ಣಲ್ಲಿ ನೀರು ಬಂದಂಗೆ ಆಗ್ಬಿಡ್ತು. ಎಷ್ಟು ಚೆನ್ನಾಗಿ ಮೆಚೂರ್ಡಾಗಿ ಯೋಚನೆ ಮಾಡ್ತಾನೆ, ಇರೋದನ್ನೇ ತಿನ್ಕೊಂಡು ಇರ್ತೀನಿ ಅಂತಾನಲ್ವ ಅನ್ನೋ ಥರ ಫೀಲ್ ಆಯಿತು, ಖುಷಿ ಆಯಿತು. ಇನ್ನು ನಾವು ಆನ್ ದ ವೇ ಹೋಗ್ಬೇಕಾದ್ರೆ ನನ್ನ ಹಸ್ಬೆಂಡ್ ಕೂಡ ಸಿಕ್ಕಿದ್ರು, ಕಾಫಿ ಕೊಡಿಸಿದ್ರು. ಕಾಫಿ ಕುಡಿತಾ ಒಂದಷ್ಟು ವಿಚಾರನ ಮಾತಾಡ್ತಾ ಇದ್ವಿ. ಏನು ಗೊತ್ತಾ, ಒಂದಷ್ಟು ಹೆಣ್ಮಕ್ಳು ಇರ್ತಾರೆ, ಗಂಡ ಇದ್ರೂ ಅವ್ರನ್ನ ಬಿಟ್ಟು ಬೇರೆಯವ್ರ ಜೊತೆ ಹೋಗೋದು, ಸುತ್ತಾಡೋದು, ತಿನ್ನೋದು ಈ ಥರ ಎಲ್ಲ ಮಾಡ್ತಾ ಇರ್ತಾರಲ್ಲ, ಅಂಥವ್ರಿಗೆ ನಾನಿದು ನನ್ನ ಹಸ್ಬೆಂಡ್ ನನಗೆ ಅನ್ಎಕ್ಸ್ಪೆಕ್ಟೆಡಾಗಿ ಸಿಕ್ಕಿರೋದು ಒಂದು 4-5 ಟೈಮ್ ಸಿಕ್ಕಿದ್ದಾರೆ ಈ ಥರ. ಕೆಲವೊಂದು ಟೈಮ್ ಸಿಗ್ನಲಲ್ಲಿನೇ ಸಿಕ್ಬಿಡ್ತಾರೆ, ಹಾಯ್ ಅಂತ ತಿರುಗಿ ನೋಡ್ತಾ ಇರ್ತಾರೆ. ನಾನೇನೋ ನೋಡಲಿಲ್ಲ ಅಂತಂದರೆ ಫೋನ್ ಮಾಡ್ತಾರೆ, ಹಿಂದೆ ತಿರುಗಿ ನೋಡು ಅಂತ. ಸೊ ಆ ಥರ ಎಲ್ಲ ನಡೆದಿದೆ. ನಾನೇನು ಹೇಳ್ತಾ ಇರಲ್ಲ, ಆದರೆ ಕಸ್ಟಮರ್ ಇರ್ತಾರಲ್ಲ, ನಾನೇನೂ ಮಾತಾಡಲ್ಲ. ನೀನು ಎಲ್ಲಿಂದ ಬಂದೆ ಸಿಗ್ನಲ್ಗೆ ಅಂತ ನಾನು ಕೇಳ್ತಾ ಇರ್ತೀನಿ. ಅವ್ರ ಕೆಲಸನೇ ಡ್ರೈವಿಂಗ್ ಕೆಲಸ ಅಲ್ವಾ, ಸುತ್ತಾ ಇರ್ತಾರೆ ಊರು. ಅವಾಗ ನಂಗೆ ಹಿಂಗೆ ದಾರಿಯಲ್ಲಿ ಸಿಕ್ಕಿ ಶಾಕ್ ಕೊಡ್ತಾ ಇರ್ತಾರೆ. ನನಗೇನು ಭಯ ಇಲ್ಲ, ಯಾಕಂದರೆ ನಾನು ಯಾವ ತಪ್ಪು ಕೆಲಸನೂ ಮಾಡೋದಿಲ್ಲ, ಮಾಡಿಲ್ಲ, ಮಾಡಲ್ಲ, ಮಾಡೋದು ಇಲ್ಲ ಆ ಥರ ನಾನು. ಆದರೂ ಅನ್ಎಕ್ಸ್ಪೆಕ್ಟೆಡಾಗಿ ಬಂದುಬಿಡ್ತಾರಲ್ಲ, ಒಂಥರ ಖುಷಿಯಾಗುತ್ತೆ ನನಗೆ. ಹಿಂಗೆ ಸಿಕ್ಕಿದಾಗ ನೋಡಿ ಇವಾಗ ಸಿಕ್ಕಿದ್ರು, ಮತ್ತು ಕಾಫಿ ಕೊಡಿಸಿದ್ರು, ಕುಡಿದ್ವಿ. ನನಗೇನೋ ಒಂಥರ ಜೋಶ್ ಬಂತು. ಹುಷಾರಾಗಿ ಹೋಗು, ಹೋದ್ಮೇಲೆ ಫೋನ್ ಮಾಡು, ಹೈವೇ ಹಿಂಗೆ ಹೋಗು, ಹಂಗೆ ಹೋಗು, ತುಂಬ ಹೇಳ್ಕೊಟ್ರು. ಈ ಲೆಫ್ಟಲ್ಲೇ ಇರು, ತುಂಬ ಗೈಡ್ ಮಾಡ್ತಾರೆ, ಅದೆಲ್ಲ ನನಗೆ ಖುಷಿ ಇದೆ. ಇನ್ನು ನಾನು ಊರಿಗೆ ಬಂದ್ವಿ. ಏನು ಗೊತ್ತಾ, ನನಗೆ ಸಿಟಿಲಿ ಓಡಿಸೋಕ್ಕೆ ಗಾಡಿ ಇಷ್ಟ, ಹಳ್ಳೀಲಿ ಇಷ್ಟ ಇಲ್ಲ. ಸಿಟಿಲಿ ಸುತ್ತಮುತ್ತ ಗಾಡಿ ಇರ್ತವೆ, ನನಗೆ ಯಾವುದೇ ಥರ ಫೀಲಿಂಗ್ ಇರಲ್ಲ. ಒಂಥರ ಕಿರಿಕಿರಿ ಆದ್ರೂ ಅದೊಂಥರ ಚೆಂದ. ಹಳ್ಳೀಲಿ ಏನು ಗೊತ್ತಾ, ಸುತ್ತ ಜನನೇ ಓಡಾಡಲ್ಲ, ಫುಲ್ಲು ತೋಟ, ವಾತಾವರಣ ಚೆನ್ನಾಗಿದೆ. ಬಟ್ ಒಬ್ಬೊಬ್ಬರೇ ಹೋಗ್ಬೇಕಂದ್ರೆ ಭಯ ಆಗುತ್ತೆ ನನಗೆ ನಿಜವಾಗ್ಲೂ ಪರ್ಸ್ನಲಿ. ಅದೊಂಥರ ತೋಟದಲ್ಲೆಲ್ಲ ನಮ್ಗೆ ಓಡಾಡೋ ಅಭ್ಯಾಸ ಇಲ್ವಾ, ಒಂಥರ ಸೌಂಡು ಝುಯ್ ಅಂತ ಇರುತ್ತೆ, ಅದೆಲ್ಲ ಒಂಥರ ಭಯ ತರಿಸೋ ಥರ ಇರುತ್ತೆ ನನಗೆ. ಹಂಗೆ ಅಂದ್ಕೊಂಡು ನಾನು ನನ್ನ ಮಗಳು ಊರಿಗೆ ಬಂದ್ವಿ. ಇದು ಫಸ್ಟ್ ಟೈಮ್ ನಾನು ಇಷ್ಟು ಲಾಂಗ್ ಇಷ್ಟು ಜರ್ನಿ ಮಾಡಿಕೊಂಡು ಊರಿಗೆ ಬಂದಿದ್ದು. ಒಂಥರ ಖುಷಿ ಆಯಿತು, ನನಗೂ ಅಷ್ಟು ಧೈರ್ಯ ಇದೆ, ನಾನು ಬಂದೆ ಅನ್ನೋ ಒಂಥರ ಖುಷಿ ಆಯಿತು. ಇನ್ನು ನಾನು ಅಲ್ಲಿಂದ, ಇವರು ನಮ್ಮ ರಿಲೇಷನ್ ಏನಲ್ಲ, ನಾನು ಚಿಕ್ಕದ್ರಲ್ಲಿ ಊರಲ್ಲಿ ಇದ್ವಲ್ಲ, ಅವಾಗ ನಮ್ಮ ಮನೆ ಎದುರುಗಡೆ ಇರೋರು. ತುಂಬ ಪ್ರೀತಿ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ನಂಗೆ ಇವತ್ತಿಗೂ ಅಷ್ಟೇ ಪ್ರೀತಿ ಇಟ್ಟಿದ್ದಾರೆ, ವಿದ್ದು ಅಂತ. ಯಾವಾಗಲೂ ನನಗೆ ಕರಿತಾನೇ ಇರೋರು, ಊರಿಗೆ ಹೋದಾಗೆಲ್ಲನೂ ಕರೆಯೋರು, ಫೋನ್ ಮಾಡಿ ಕರೆಯೋರು. ಮಕ್ಕಳು ಕರ್ಕೊಂಡು 1-2 ದಿನ ಇರು ಬಾ, ನಮ್ಮ ಮನೆಗೆ ಬರಲ್ವಾ ಬಾ ಅಂತೆಲ್ಲ ಕರೀತಾಯಿದ್ರು. ನಾನು ಯಾವತ್ತೂ ಹೋಗಿರಲಿಲ್ಲ. ಇವತ್ತು ಒಂದು ಚಾನ್ಸ್ ನನಗೆ, ನಾಳೆ ಆರ್ಡರ್ ಇರೋದ್ರಿಂದ ಇವತ್ತು ಹೋಗಿ ಅವ್ರ ಮನೇಲಿ ಸ್ಟೇ ಆಗಿ ನಾಳೆ ಕೆಲಸ ಮುಗಿಸ್ಕೊಂಡು ಬರೋಣ ಅಂತ ಬಂದ್ವಿ. ಮನೇಲಿ ಸ್ವಲ್ಪ ಹೊತ್ತು ಹರಟೆ ಹೊಡೆದು ಕೂತು ಕಾಫಿ ಟೀ ಎಲ್ಲ ಮುಗಿಸ್ಕೊಂಡು ನಾನಿವಾಗ ಹೊಲ್ತಾ ಬಂದ್ವಿ. ಸ್ವಲ್ಪ ಎಳ್ನೀರು ಕುಡ್ಕೊಂಡು ಬರೋಣ ಅಂತ ಕರೆದ್ರು, ಬಂದೆ. ನನ್ನ ಫ್ರೆಂಡು ಜ್ಯೋತಿ ಅಂತ ಸೊಪ್ಪು ಕುಯ್ತಾಯಿದ್ರು ಸಾಯಂಕಾಲ ಅಡುಗೆ ಮಾಡೋದಕ್ಕೆ ಅಂತ. ನಾನು ಸ್ವಲ್ಪ ಟ್ರೈ ಮಾಡ್ತೀನಿ ಅಂತ ಮಾಡ್ತಾಯಿದ್ದೆ. ನನ್ನ ಮಗಳು ಹೇಳ್ತಾಯಿದ್ಲು,
ಅಮ್ಮ ಆಂಟಿ ಎಷ್ಟು ಬೇಗ ಕಟ್ ಮಾಡ್ತು, ನೀನು ತುಂಬ ನಿಧಾನ ಅಂತ. ನಾನು ಫಸ್ಟ್ ಟೈಮ್ ಅಲ್ವಾ ಇದನ್ನ ಕಟ್ ಮಾಡ್ತಾ ಇರೋದು, ನಿಧಾನ ಆಗೇ ಆಗುತ್ತೆ. ನನಗೆ ಸ್ವಲ್ಪ ಭಯ, ಹೆಂಗೆ ಕಟ್ ಮಾಡಬೇಕು ಏನು ಅಂತ ಗೊತ್ತಿಲ್ಲ. ಸೊ ಇದೊಂಥರ ಖುಷಿ ಆಯ್ತು ನಂಗೆ ಇದೆಲ್ಲ ಮಾಡಿ. ಅದಾದಮೇಲೆ ನನ್ನ ಮಗಳಿಗೆ ಅವ್ರ ಯಜಮಾನ್ರು ಎಳ್ನೀರು ಕೊಟ್ಟಿದ್ದರು. ತುಂಬ ಚೆನ್ನಾಗಿತ್ತು, ಬಿಸಿಲಿಗೆಲ್ಲ ಕಾದೋಗ್ಬಿಟ್ಟಿತ್ತು, ಆದರೆ ಬಿಸಿ ಬಿಸಿ ಆಗಿತ್ತು. ಮೇಘ್ನ ಜಾಸ್ತಿ ಕುಡಿಲಿಲ್ಲ, ಅವಳಿಗೆ ಕ್ಲಿಪ್ ಹಾಕಿ ಕೀಸಿದೆ ಅಲ್ಲ, ಅದಕ್ಕೆ ಅವಳಿಗೆ ಕುಡಿಯೋಕ್ಕಾಗಿಲ್ಲ. ಅದರಲ್ಲಿ ನನಗೆ ಕೊಟ್ಟಳು. ಸೊ ನನಗೆ ಅದೇ ಸಾಕಾಯಿತು. ಎಳ್ನೀರು ಕುಡ್ಕೊಂಡು ಇಲ್ಲಿಂದ ಅವ್ರ ಮನೆಗೆ ಹೋದ್ವಿ. ಮನೇಲಿ ಯಾವುದೇ ಥರ ವ್ಲಾಗ್ ಮಾಡಿಲ್ಲ, ಯಾಕಂದರೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಇದ್ಬಿಟ್ಟೆ. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಮೇಕಪ್ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮೋರ್ ವೀಡಿಯೋಸ್ಗಳನ್ನ ನಾನು ಚೆನ್ನಾಗಿರೋ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.